ನಮಸ್ಕಾರ, ಸುಧಾಸ್ ಕಿಚನ್ಗೆ ಸ್ವಾಗತ. ನಾವೀಗ ಮೊಳಕೆ ಕಟ್ಟಿದ ಮೆಂತ್ಯ ಕಾಳು ಬಳಸಿ ಮೆಂತ್ಯ ಹುಳಿ ಮಾಡೋದು ಹೇಗೆ ಅಂತ ನೋಡೋಣ. ಇದು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು, ದೇಹಕ್ಕೆ ತಂಪು ಇರೋ ಇದು ಮೆಂತ್ಯ, ಮತ್ತೆ ಮಧುಮೇಹಕ್ಕೂ ಒಳ್ಳೇದು, ಬಾಣಂತಿಯರಿಗೂ ತುಂಬಾ ಒಳ್ಳೇದು. ಈ ಕೂದಲು ಉದುರ್ತಾ ಇದ್ರೆ ಈ ಮೆಂತ್ಯ ಕಾಳು ವಾರಕ್ಕೆ ಒಂದ್ಸರಿ ಮಾಡ್ಕೊಂತ ಇದ್ರೆ ಕೂದಲು ಉದುರೋದು ನಿಲ್ಲುತ್ತೆ. ಈಗ ಮಾಡೋದು ಹೇಗೆ ಅಂತ ನೋಡೋಣ. ಈ ಸಾರಿಗೆ ಹುರ್ಕೊಳ್ಳೋಣ. ಒಣಮೆಣಸಿನ್ಕಾಯಿ ಒಂದು 4 ತಗೊಂಡಿದ್ದೀನಿ. 1 ಟೀ ಸ್ಪೂನ್ ಅಷ್ಟು ಬಿಳಿ ಎಳ್ಳು, ಅರ್ಧ ಟೀ ಸ್ಪೂನ್ ಅಷ್ಟು ಜೀರಿಗೆ. ಇವನ್ನ ಹುರ್ಕೊಂಡ್ಬಿಡೋಣ. ಮೆಣಸಿನ್ಕಾಯಿ 2 ತುಂಡು ಮಾಡ್ಕೊಳ್ಳೋಣ, ಬೇಗ ಹುರ್ಕೊಳ್ಳುತ್ತೆ. ಒಂದೆರಡು ಎಸಳು ಕರಿಬೇವು ಹಾಕೊಳ್ಳೋಣ. ಚಟಪಟ ಅಂತ ಇದೆ. ಒಂದು ಅರ್ಧ ಬಟ್ಲಷ್ಟು ಒಣ ಕೊಬ್ಬರಿ. ಗ್ಯಾಸ್ ಆಫ್ ಮಾಡ್ಕೊಳ್ಳೋಣ. ಬೆಚ್ಚಗೆ ಮಾಡ್ಕೊಳ್ಳೋಣ ಒಣ ಕೊಬ್ಬರಿ. ಇದೇ ಬಿಸಿಗೆ ಹುರ್ಕೊಳ್ಳುತ್ತೆ. ತಣ್ಣಗಾದ್ಮೇಲೆ ನೀರು ಹಾಕಿ ರುಬ್ಕೊಂಡ್ಬಿಡೋಣ. ತಣ್ಣಗಾಗಿದೆ. ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಸ್ವಲ್ಪ ಅರಿಶಿನ ಹಾಕೊಳ್ಳೋಣ. ನೀರು ಹಾಕೊಂಡು ನುಣ್ಣಗೆ ಪೇಸ್ಟ್ ಮಾಡ್ಕೊಳ್ಳೋಣ. ಈ ತರ ಗಂಧದಂಗೆ ರುಬ್ಕೊಂಡಿರೋದು. ಈಗ ಒಗ್ಗರಣೆ ಹಾಕೊಳ್ಳೋಣ. ತುಪ್ಪ ಹಾಕೊಳ್ಳೋಣ. ತುಪ್ಪ ಸ್ವಲ್ಪ ಕಾಯಿಲಿ. ಸಾಸಿವೆ ಹಾಕೊಳ್ಳೋಣ. 1/4 ಟೀ ಸ್ಪೂನ್ ಅಷ್ಟು ಜೀರಿಗೆ. ನಾನು ಇಲ್ಲಿ 1 ಗಡ್ಡೆ ಬೆಳ್ಳುಳ್ಳಿ ತಗೊಂಡಿದ್ದೀನಿ. ಬೆಳ್ಳುಳ್ಳಿ ಬೇಡದ್ರೆ ಸ್ಕಿಪ್ ಮಾಡಿ. ಒಣಮೆಣಸಿನ್ಕಾಯಿ, ಕರಿಬೇವು, ಮೊಳಕೆ ಕಟ್ಟಿದ್ದು ಮೆಂತ್ಯ ಹಾಕೊಳ್ಳೋಣ. ನೋಡಿ ಎಷ್ಟು ಚೆನ್ನಾಗಿ ಮೊಳಕೆ ಬಂದಿದೆ. ಈ ತರ ಮೊಳಕೆ ಬಂತಂದ್ರೆ ಸಾರು ಒಂದು ಚೂರು ಕಹಿ ಆಗಲ್ಲ. ಮಕ್ಕಳು ಸಮೇತ ಎಲ್ಲರೂ ಇಷ್ಟಪಟ್ಟು ಊಟ ಮಾಡ್ತಾರೆ. ಮಿಕ್ಸ್ ಮಾಡ್ಕೊಳ್ಳೋಣ. ತುಪ್ಪದಲ್ಲಿ ಒಂದು ಅರ್ಧ ನಿಮಿಷ ಬಾಡಿಸಿರೋದು. ಈಗ ನೀರು ಹಾಕೊಳ್ಳೋಣ. ಹುರಿದಿರೋದು ನೀರು ಹಾಕಿದ ತಕ್ಷಣ ಗಮ್ ಅಂತ ಸುವಾಸನೆ ಬರ್ತಾ ಇದೆ. ಮುಚ್ಚಿಬಿಟ್ಟು ಬೇಯಿಸ್ಕೊಳ್ಳೋಣ. ಮೆತ್ತಗಾಗಬೇಕು, ಅಲ್ಲಿವರೆಗೂ ಬೇಯಿಸ್ಕೊಳ್ಳೋಣ. ಬೆಂದಿದೆ. ಹುಣಸೆ ರಸ ಹಾಕೊಳ್ಳೋಣ. ಬೆಲ್ಲ, ಸಣ್ಣ ನಿಂಬೆ ಗಾತ್ರದ್ದು ಹುಣಸೆ ಹಣ್ಣು ತಗೊಂಡು ರಸ ತೆಗೆದು ಇಟ್ಕೊಂಡಿರೋದು ಹಾಕೊಂಡಿದ್ದೀನಿ. ಈಗ ರುಬ್ಕೊಂಡಿರೋ ಮಸಾಲೆ ಹಾಕೊಳ್ಳೋಣ. ಬಿಸಿ ಬಿಸಿ ಅನ್ನಕ್ಕಂತೂ ಇದು ತುಂಬಾ ಚೆನ್ನಾಗಿರುತ್ತೆ. ನಾಲಿಗೆಗಂತೂ ತುಂಬಾ ರುಚಿ ಕೊಡುತ್ತೆ ಇದು. 1 ಸ್ಪೂನ್ ತುಪ್ಪ ಹಾಕೊಂಡು ಈ ಸಾರು ಹಾಕೊಂಡು ಊಟ ಮಾಡ್ತಾ ಇದ್ರೆ ಎಷ್ಟು ಅನ್ನ ಇದ್ರು ಸಾಲದು ಅನ್ಸುತ್ತೆ. ಅಷ್ಟು ಚೆನ್ನಾಗಿತ್ತು. ಒಂದ್ಸರಿ ಅಂತೂ ನೀವು ಖಂಡಿತವಾಗ್ಲೂ ಮಾಡಿ ಈ ಸಾರನ್ನ. ಇನ್ನೊಂದು ಅರ್ಧ ಕಪ್ನಷ್ಟು ನೀರು ಸೇರಿಸ್ಕೊತಾ ಇದ್ದೀನಿ. ಸ್ವಲ್ಪ ಹುಳಿ ಬೆಲ್ಲ ಒಂಚೂರು ಮುಂದಿರ್ಬೇಕು ಇದಕ್ಕೆ. ಉಪ್ಪು ಹಾಕೊಳ್ಳೋಣ ರುಚಿಗೆ ತಕ್ಕಷ್ಟು. ಈಗ ಕುದಿಸ್ಕೊಳ್ಳೋಣ. ಇದನ್ನ 1-2-3 ಕುದಿ ಚೆನ್ನಾಗಿ ಕುದಿಲಿ. ಚೆನ್ನಾಗಿ ಕುದ್ದಿದೆ. ಬಿಸಿ ಅನ್ನಕ್ಕೆ ಮೆಂತ್ಯ ಹುಳಿ ರೆಡಿಯಾಗಿದೆ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ ಹಾಗೂ ವಿಡಿಯೋಸ್ನ ಲೈಕ್, ಶೇರ್ ಮತ್ತು ಕಾಮೆಂಟ್ ಮಾಡಿ.